ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್ಐಆರ್ಗೆ ತೆರಳ್ತಾ ಇದ್ದ ಮಹಿಳಾ ಬಿಎಲ್ಒಗೆ ಅಪಘಾತವಾಗಿದೆ. ತುಮಕೂರಲ್ಲಿ ಆಕ್ಸಿಡೆಂಟ್ ಆಗಿದೆ, ಗಂಭೀರ ಗಾಯವಾಗಿದೆ. 27 ವರ್ಷದ ವಿಎ ಭುವನ ಸ್ಥಿತಿ ಗಂಭೀರವಾಗಿದೆ. ಗಾಯಾಳು ಯುವತಿಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಆದರೆ ಮತ್ತೊಂದು ಕಡೆ ಆಕೆಯ ಸ್ನೇಹಿತರು ಹಾಗೂ ಕುಟುಂಬಸ್ಥರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಎಸ್ಐಆರ್ಗೆ ಅಂತ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಮಹಿಳಾ ಬಿಎಲ್ಒಗೆ ಅಪಘಾತವಾಗಿದೆ. ತುಮಕೂರಲ್ಲಿ ಆಗಿರುವಂತಹ ಆಕ್ಸಿಡೆಂಟ್ ಇದು, ಗಂಭೀರವಾದಂತಹ ಗಾಯವಾಗಿದೆ. 27 ವರ್ಷದ ವಿಎ ಅಂದರೆ ವಿಲೇಜ್ ಅಕೌಂಟೆಂಟ್ ಭುವನ ಅವರ ಸ್ಥಿತಿ ಗಂಭೀರವಾಗಿದೆ. ಗಾಯಾಳು ಯುವತಿಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ಸ್ನೇಹಿತರು ಹಾಗೂ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೆಲಮಂಗಲ ಮೂಲದ ಟಿ ಬೇಗೂರು ನಿವಾಸಿಯವರು ಭುವನ ಅಂತ ಕಳೆದ 6 ವರ್ಷದ ಹಿಂದೆ ವಿಎ ಆಗಿ ಇವರು ಅಪಾಯಿಂಟ್ ಆಗಿರ್ತಾರೆ. ತುಮಕೂರಲ್ಲಿ ಸ್ನೇಹಿತೆಯ ಜೊತೆ ಇವರು ವಾಸ ಇರ್ತಾರೆ. ಆದರೆ ಇವತ್ತು ಕೆಲಸಕ್ಕೆ ಅಂತ ಹೋಗಬೇಕಾದ್ರೆ ಏನು ರಾಜ್ಯದಲ್ಲಿ ಎಸ್ಐಆರ್ ಪ್ರಾಸೆಸ್ ಶುರುವಾಗಿದೆ ಜೂನ್ 30ರಿಂದ. ಹೀಗಾಗಿ ಅವರು ಡೈಲಿ ಕೆಲಸಕ್ಕೆ ಅಂತ ಹೋಗಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ತುಮಕೂರಲ್ಲಿ ಆಕ್ಸಿಡೆಂಟ್ ಆಗಿದೆ. ಸದ್ಯ ಅವರ ಸ್ಥಿತಿ ಕೂಡ ಗಂಭೀರವಾಗಿದೆ. ಮತ್ತೊಂದು ಕಡೆ ಅವರ ಸ್ನೇಹಿತರಾಗಿರ್ಬೋದು ಅಥವಾ ಕುಟುಂಬಸ್ಥರು ಪ್ರೊಟೆಸ್ಟ್ ನಡೆಸಿದ್ದಾರೆ. ನೆಲಮಂಗಲ ಮೂಲದ ಟಿ ಬೇಗೂರು ನಿವಾಸಿಯವರು ಕಳೆದ 6 ವರ್ಷಗಳ ಹಿಂದೆ ವಿಎ ಆಗಿ ಇವರು ಅಪಾಯಿಂಟ್ ಆಗಿದ್ರು. ತುಮಕೂರಲ್ಲಿ ಸ್ನೇಹಿತೆಯ ಜೊತೆ ವಾಸ ಇದ್ರು ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಹೀಗಾಗಿ ಇವರ ಜೊತೆ ಇದ್ದಂಥ ಬೇರೆ ಬೇರೆ ನೌಕರರು, ಅಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಒಂದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಈ ರೀತಿ ಕೆಲಸಕ್ಕೆ ಅಂತ ಹೋಗಬೇಕಾದ್ರೆ ಆಕ್ಸಿಡೆಂಟ್ ಆದರೆ ಯಾರು ಹೊಣೆ ಎನ್ನುವಂಥ ಪ್ರಶ್ನೆಗಳನ್ನು ಕೂಡ ಮಾಡಿದ್ದಾರೆ. ಕೆಲಸವನ್ನ ಸ್ಥಗಿತಗೊಳಿಸಿ ವಿಎ ನೌಕರರು ಪ್ರೊಟೆಸ್ಟ್ ನಡೆಸಿದ್ದಾರೆ. ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೀತಾ ಇದೆ. ನೂರಾರು ವಿಎಗಳಿಂದ ಡಿಸಿ ಕಚೇರಿ ಬಳಿ ಪ್ರೊಟೆಸ್ಟ್ ನಡೆದಿದೆ. ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿಯನ್ನ ಕುಳಿತಿದ್ದಾರೆ ನೌಕರರು. ತುಮಕೂರು ಜಿಲ್ಲಾಡಳಿತದ ವಿರುದ್ಧ ವಿಲೇಜ್ ಅಕೌಂಟೆಂಟ್ಸ್ಗಳೇನಿದ್ದಾರೆ ಅವರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಗೆ ಹೀಗಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನೀಡಲಾಗಿದೆ. ಅಂದರೆ ಈ ಎಸ್ಐಆರ್ ಪ್ರೋಸೆಸ್ನಲ್ಲಿ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ. ಇಂಥ ಸಂದರ್ಭದಲ್ಲಿ ಈ ರೀತಿ ಏನಾದರೂ ಆದರೆ ಆಕ್ಸಿಡೆಂಟ್ಗಳು ಅಥವಾ ಬೇರೆ ಏನಾದರೂ ಅಹಿತಕರ ಘಟನೆಗಳು ನಡೆದ್ರೆ ಯಾರು ಹೊಣೆ ಎನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ದೇವ್ರೇ ಕಾಪಾಡ್ಬಿಡು, ಅವಳು ಕಾಪಾಡಪ್ಪ. ಊರಲ್ಲಿದ್ದಾರೆ ಅವ್ರಿಗೆ ಏನ್ ನಾವು ಹೇಳದಪ್ಪ ದೇವ್ರೇ. ನಮ್ಮ ಅಣ್ಣಂಗ ನಾನೇನು ಹೇಳಿ, ನಮ್ಮ ಅಣ್ಣಂಗ ನಾನೇನು ಹೇಳಪ್ಪ ಅಪ್ಪ, ನನ್ನ ಅಣ್ಣಂಗ ನಾನೇನು ಹೇಳಿ. ಕರ್ಕೊಂಡೇನೋ ಭಗವಂತ, ಅಯ್ಯೋ ಎಲ್ಲ ಮುಗ್ದಿತ್ತಲ್ಲ, ನನ್ನ ಕರ್ಕೊಂಡೆ. ದೇವ್ರೇ ಕಾಪಾಡ್ಬಿಡು, ಅವಳು ಕಾಪಾಡಪ್ಪ. ಊರಲ್ಲಿದ್ದಾರೆ ಅವ್ರಿಗೆ ಏನ್ ನಾವು ಹೇಳದಪ್ಪ ದೇವ್ರೇ. ನಮ್ಮ ಅಣ್ಣಂಗ ನಾನೇನು ಹೇಳಿ, ನಮ್ಮ ಅಣ್ಣಂಗ ನಾನೇನು ಹೇಳಪ್ಪ ಅಪ್ಪ, ನನ್ನ ಅಣ್ಣಂಗ ನಾನೇನು ಹೇಳಿ.